ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನನ್ನದೊಂದು ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ನಾನೀಗ ನನ್ನ ತವ್ರ ಮನೆ ಅಂದರೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ನನಗೆ ಡ್ಯೂಟಿ ಕಂಟಿನ್ಯೂ ಇದೆ, ನೀವು ಹೋಗಿರಿ, ನನ್ನ ಶಿಫ್ಟ್ ಮುಗಿಸ್ಕೊಂಡು ಬರ್ತೀನಿ, ಸಂಜೆ ಅಷ್ಟೊತ್ತಲ್ಲಿ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಹೇಗೂ ಹೋಗ್ತಾ ಇದ್ವಲ್ಲ, ದಾರಿಯಲ್ಲೇ ಅವ್ರಿಗೆ ಟಿಫನ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಅವ್ರ ಮಕ್ಕಳಿಗೆ ಬಾಯ್ ಮಾಡಿ ಅವರು ಹೊರಟರು. ನಾವು ಊರಿಗೆ ಹೋಗ್ತಾ ಇರೋ ಉದ್ದೇಶ ಏನು ಅಂತಂದರೆ, ನಮ್ಮ ಮಾವನ ಮಗಳದು ಆರತಿ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ನಾವು ಎಷ್ಟೇ ಬೇಗ ಹೊರಟ್ರೂ ಮಕ್ಕಳು ಇರೋ ಮನೇಲಿ ಲೇಟ್ ಆಗೇ ಆಗಿಬಿಡುತ್ತೆ. ನಾವು ಹೋಗೋ ಅಷ್ಟೊತ್ತಲ್ಲಿ ಆಗಲೇ ಆರತಿ ಫಂಕ್ಷನ್ ಮುಗಿತಾ ಬಂದಿತ್ತು, ಇನ್ನೇನು ಎಬ್ರಿಸ್ತಾ ಇದ್ರು. ನಾವು ಊರು ತಲುಪಿದಾಗ ಒಂದು 2 ಗಂಟೆ ಅಥವಾ 3 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ತುಂಬಾ ಲೇಟ್ ಆಗಿಬಿಟ್ಟಿತ್ತು ಆಗಲೇ. ಫೋಟೋಗ್ರಾಫರ್ಸ್ ಬೇರೆ ಟೈಮ್ ಆಯಿತು ಅಂತ ಹೇಳ್ತಾ ಇದ್ದಂತೆ. ಸೊ ನಾವು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ರು. ಪಾಪ ಅವ್ರು ಬರ್ತಾ ಇದ್ದಾರೆ, ಅಲ್ಲಿಂದ ಬರ್ತಾ ಇದ್ದಾರೆ, ವೆಯ್ಟ್ ಮಾಡಿ ಅಂತ ಹೇಳಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಂತೆ. ಅಷ್ಟೊತ್ತಿಗೆ ನಾವು ಬಂದ್ವಿ. ನಾವು ಬಂದಿದ್ದ ತಕ್ಷಣ ಫೋಟೋಗ್ರಾಫರು, ಏನು ಮೇಡಮ್ ಇಷ್ಟೋ ತನಕ ಬಂದ್ರಾ? ನಾನು ನಿಮಗೋಸ್ಕರ 1 ಅವರ್ ವೆಯ್ಟ್ ಮಾಡಿದ್ವಿ ಗೊತ್ತಾ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿದ್ದಿದ್ದು ಮನೆ ಅಲ್ವಾ, ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಬಂದಿದ್ದ ತಕ್ಷಣ ಗಿಫ್ಟ್ ಮಾಡಿ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಇವರು ನಮ್ಮ ಅತ್ತಿಗೆಯವರ ಅಮ್ಮ ಮತ್ತು ತಂಗಿ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ನೆಕ್ಸ್ಟು ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ಅಂದರೆ ಅದೇ ಊರಲ್ಲೇ ನಮ್ಮ ಮನೆ ಇರೋದು. ಬಂದಿದ್ದ ತಕ್ಷಣ ನಾವು ಮನೆಗೂ ಹೋಗಲಿಲ್ಲ, ಡೈರೆಕ್ಟ್ ಫಂಕ್ಷನ್ ಹತ್ರನೇ ಹೋದ್ವಿ. ನೋಡಿ ಯಾರೂ ಇಲ್ಲ, ಎಲ್ಲರೂ ಹೋಗ್ಬಿಟ್ಟಿದ್ರು, ನಾವೇ ಲಾಸ್ಟು. ಹಾಗಾಗಿ ಎಲ್ಲ ನಿಧಾನಕ್ಕೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಇದೇ ನಮ್ಮ ಅಪ್ಪನ ಮನೆ, ನಮ್ಮ ಅಪ್ಪ ಮತ್ತು ನಮ್ಮ ಚಿಕ್ಕಪ್ಪ. ಇವರಿಬ್ಬರು ಹೇಗೆ ಅಂತಂದರೆ, ಚಿಕ್ಕ ವಯಸ್ಸಿದ್ದರೂ ಹಂಗೆ ಒಬ್ರನ್ನೊಬ್ರನ್ನ ಬಿಟ್ಕೊಟ್ಟವರಲ್ಲ. ಜೊತೆಯಾಗಿ ಹುಟ್ಟಿ, ಜೊತೆಯಾಗಿ ಬೆಳೆದು, ಜೊತೆಯಾಗಿ ಕಟ್ಟಿರೋ ಜೋಡಿ ಮನೆ ಅಂತಲೇ ಹೇಳ್ಬೋದು. ಇದು ನಮ್ಮ ಮನೆ ಮುಂದೆ ಇರೋ ಗ್ರೌಂಡು. ಅಂದರೆ ಇದೆಲ್ಲ ಬೇರೆ ಚಿಕ್ಕಪ್ಪಂದಿರ ಜಾಗ. ಸದ್ಯಕ್ಕಿನ್ನು ಅವ್ರು ಯಾರೂ ಮನೆ ಕಟ್ಟಿಲ್ಲ, ಸೊ ಅದು ಅವ್ರ ಜಾಗ. ಇದು ಬಸ್ ಸ್ಟಾಪು. ಈ ಕಡೆ ಎಲ್ಲ ಹೊಲ, ಆ ಕಡೆ ಕಾಣಿಸ್ತಾ ಇರೋದು ಅದೆಲ್ಲ ಹೊಲ. ಅಲ್ಲಿ ಹಿಂದೆ ಎಷ್ಟು ದೂರದ ತನಕ ಕಾಣಿಸ್ತಾ ಇದೆಯಲ್ಲೋ ನಮ್ಮ ಹೊಲದಲ್ಲೇ ನಾವು ಕಟ್ಟಿರೋ ಮನೆ ಇದು. ಆಮೇಲೆ ಸಂಜೆ ಒಂದು 5:30, 6 ಗಂಟೆ ಆಯಿತು. ಅಷ್ಟೊತ್ತಲ್ಲಿ ನಮ್ಮ ಅಕ್ಕ ಅವರೂ ಬಂದರು. ನೋಡಿ ನನ್ನ ಮಗ ಬರ್ತಿದ್ದಂಗೆ ಹಾಯ್ ಮಾಡ್ತಾ ಇದ್ದಾನೆ. ನನ್ನ ಮೈದನ್ನ ಎಲ್ಲೋ ಹೋಗ್ತಾ ಇದ್ದಾನೆ ಬೈಕ್ ತಗೊಂಡು. ನಮ್ಮ ಅಕ್ಕ ಅವ್ರು ಬರೋದನ್ನ ನನ್ನ ಸಣ್ಣ ಮಗ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಈ ಥರ ಎಲ್ಲ ಗೆಟ್ ಟುಗೆದರ್ ಆದರೆ ಏನೋ ಒಂಥರ ಖುಷಿ ಸಂತೋಷ ಇರುತ್ತೆ ಅಲ್ವಾ. ನಾಳೆ ಸಂಡೇ ಇರೋದ್ರಿಂದ ಎಲ್ಲರಿಗೂ ರಜಾ ಇತ್ತು. ಸೊ ಹಾಗಾಗಿ ಎಲ್ಲರೂ ಒಂದು ದಿವಸ ಮೀಟಪ್ ಆಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಅಷ್ಟೇ. ಸಂಜೆ ಹೆಂಗೂ ಶನಿವಾರ ಇತ್ತಲ್ಲ, ಹಾಗಾಗಿ ನಮ್ಮ ಮನೆ ದೇವರು ನಮ್ಮಮ್ಮವ್ರ ಊರಲ್ಲೇ ಇರೋದು. ಹಾಗಾಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವಾಗ ಈ ಊರಿಗೆ ಬಂದರೂ ಫಸ್ಟ್ ಹೋಗೋದೆ ಮನೆ ದೇವ್ರ ಪೂಜೆ ಮಾಡಿಸೋದಕ್ಕೆ. ಯಾಕೆಂದರೆ ಇದು ಅಮ್ಮವ್ರ ಮನೆ ಊರಲ್ಲಿರೋದು, ಅಮ್ಮವ್ರ ಊರಲ್ಲಿರೋ ನಮ್ಮ ಮನೆ ದೇವರು. ಸೊ ಎಲ್ಲರೂ ಜೊತೆಲಿ ಬಂದಿರ್ತೀವಲ್ಲ, ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ. ಮತ್ತು ಸಂಡೇ ಅದು ಇದು ಕೆಲಸದಲ್ಲಿ ನಾನ್ ವೆಜ್ಜು ಅದು ಇದು ಅಂತ ಮುಗ್ದೋಗ್ಬಿಡುತ್ತೆ ಅಂಥೇಳಿ ಫಸ್ಟು ಹೋಗಿ ಪೂಜೆ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ನಮ್ಮ ಡ್ಯೂಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ರಾತ್ರಿ ಎಲ್ಲ ಹಾಡು ಹರಟೆ ಡ್ಯಾನ್ಸು ಅದು ಇದು ಅಂದ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಎಲ್ಲರ ಜೊತೆಲಿ ಸೇರಿದ್ದಾಗ ಅದೆಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಟೈಮ್ ಹೋಗೇ ಬಿಡ್ತು. ಹಾಗಾಗಿ ನೈಟ್ ಎಲ್ಲರೂ ಟೆರೆಸ್ ಮೇಲೇ ಮಲಗಿದ್ವಿ. ಬೆಳಗ್ಗೆ ಇನ್ನೂ 6 ಗಂಟೆ ಅಷ್ಟೇ ಆಗಿದ್ದು ಗೊತ್ತಾ, ಆಗಲೂ ಎಷ್ಟೊಂದು ಬೆಳಕಾಗಿರೋ ಥರ ಕಾಣಿಸ್ತಾ ಇತ್ತು. ನೋಡಿ ಅಲ್ಲಿ ದೂರದಲ್ಲಿ ಬೆಟ್ಟ ಕಾಣಿಸ್ತಾ ಇದೆ, ಎಷ್ಟು ಸುಂದರವಾಗಿದೆ ಗೊತ್ತಾ ನೇಚರು. ಪ್ರಶಾಂತತೆ, ಏನೋ ಒಂಥರ ನೋ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ ಇಲ್ಲ, ನಾಯ್ಸ್ ಪೊಲ್ಯೂಷನ್ ಇಲ್ಲ, ನೆಮ್ಮದಿ ಊರು ಅಂತಂದರೆ ಅಲ್ವಾ. ಇನ್ನು ಬೆಳಗ್ಗೆ 6 ಗಂಟೆ 6:30 ಅಷ್ಟೇ ಅನಿಸುತ್ತೆ ಆಗಿದ್ದಿದ್ದು. ಆಗಲೇ ಎಷ್ಟೊಂದು ಬೆಳಕಿತ್ತು ಗೊತ್ತಾ. ಆಗಲೇ ಬಿಸಿಲು ಬರ್ತಾ ಇದೆಯೇನೋ, ಆಗಲೇ 8-9 ಗಂಟೆ ಫೀಲಿಂಗ್ ಅನ್ನೋ ಥರ ನನಗೆ ಅನ್ನಿಸ್ತಾ ಇತ್ತು. ಯಾಕೆಂದರೆ ಊರ ಕಡೆ ಬಿಸಿಲು ಜಾಸ್ತಿ ಆಯಿತಾ, ಹಾಗಾಗಿ ಹಂಗೆ ಅನಿಸುತ್ತೆ. ನೋಡಿ ಇನ್ನೂ ಯಾರೂ ಎದ್ದೇ ಇಲ್ಲ, ಎಲ್ಲರೂ ಮಲಗಿದ್ರು. ನನ್ನ ಮಗಳು ಮಾತ್ರ ನನ್ನನ್ನೇ ಎಬ್ಬರಿಸ್ಬಿಟ್ಟು ಫಸ್ಟ್ ಕರ್ಕೊಬಂದಿದ್ದಾಳೆ ಮೇಲಕ್ಕೆ, ಅಮ್ಮ ಬಾಬಾ ಅಂದ್ಕೊಂಡು. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ. ಇಲ್ಲಿ ನೋಡಿ ಅಣ್ಣ ತಮ್ಮಂದಿರ ಕೆಲಸ, ಇವ್ರದ್ದು ಇದೆ ಅಲ್ವಾ ಕೆಲಸ. ಜೊತೆಲಿ ಸೇರಿದ್ಮೇಲೆ ಕುಣಿಯೋದು, ಕುಣಿಸೋದು, ಹಾಡೋದು. ಬೆಂಗಳೂರಲ್ಲಿ ಸ್ಕೂಲು ಅಂದರೆ ವೀಕ್ ಡೇಸಲ್ಲಿ ಸ್ಕೂಲು ಅದು ಇದು ಅಂದ್ಕೊಂಡು ಪಾಪ ಅವ್ರಿಗೂ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ. ಈ ಥರ ಯಾವಾಗಾದರೂ ಒಂದು ಸಲ ಅಣ್ಣ ತಮ್ಮಂದಿರೆಲ್ಲರೂ ಜೊತೆಲಿ ಸೇರಿದ್ರೆ, ಅಂದರೆ ನಮ್ಮ ಅಕ್ಕವ್ರು ಇರೋದು ದುರ್ಗದಲ್ಲಿ, ನಾವಿರೋದು ಬ್ಯಾಂಗ್ಳೂರಲ್ಲಿ. ಸೊ ಹೀಗೆ ಎಲ್ಲ ಅಣ್ಣನ ತಮ್ಮಂದಿರ ಜೊತೆ ಸೇರಿದ್ದಾರೆ ಅಂದರೆ ಇವ್ರ ಖುಷಿಗೆ ಪಾರನೇ ಇಲ್ಲ. ಕುಣಿ 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 ಎಷ್ಟು ಕುಣಿದ್ರೂ ಸಾಕಾಗೋದೇ ಇಲ್ಲ. ಅದೇ ಟೈಮಿಗೆ ನಮ್ಮ ಅಕ್ಕನೂ ಬಂದಳು, ಇನ್ನೊಬ್ಬ ಅಕ್ಕ ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರೂ ಬಂದರು.
ನನ್ನ ಮೈದನ ಅವ್ರ ಮಾವನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾನೆ. ಇವರೆಲ್ಲರೂ ಬಂದಮೇಲೆ ನಮ್ದು ಇನ್ನೊಂದು ಅಕ್ಕನ ಮನೆ ಹತ್ರ ಹೋಗಿದ್ವಿ. ಅವ್ರ ಮನೆಗೂ ನಮ್ಮ ಮನೆಗೂ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಅವ್ರ ಮನೆ ಹತ್ರ ಬಂದಮೇಲೆ ಎಲ್ಲರೂ ಗುಡ್ಡೆ ಪೂಜೆ ಮಾಡ್ಕೊಂಬರೋದಕ್ಕೆ ಅಂತ ಹೋದರು. ನಾವು ಬಿಸಿಲು ಅಂತ ನಮ್ಮನ್ನು ಕರ್ಕೊಂಡು ಹೋಗಲಿಲ್ಲ. ಹಾಗಾಗಿ ನಾವು ಇಲ್ಲೇ ಉಳ್ಕೊಂಡ್ವಿ ಕಾರಲ್ಲೇ. ನನ್ನ ಮಕ್ಕಳು ಅವ್ರು ಯಾರೂ ಹೋಗಲಿಲ್ಲ, ಬಿಸಿಲು ಜಾಸ್ತಿ ಇದೆ ಅಂತ ಎಲ್ಲರೂ ಇಲ್ಲೇ ಪೂಜೆ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ನಾವು ಇಲ್ಲಿ ಕಾರಲ್ಲಿ ಕೂತಿದ್ದೀವಿ. ಯಾಕೆ? ಯಾಕೆಂದ್ರೆ ಅವರು ಪೂಜೆ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ನಾವು ಬರಲ್ಲ ಅಂತಿದ್ದೀವಿ. ನೀನು ಯಾಕೆ ಬರಲ್ಲ ಅಂದೆ? ನಾನು ಇಲ್ಲೇ ಇರಬೇಕು. ನೀನು ಯಾಕೆ ಹೋಗಲ್ಲ ಅಂದೆ? ಬೋರ್ ಆಗುತ್ತೆ. ಹೌದಾ? ಹೌದು. ಸರಿ, ನೀನು ಯಾಕೆ ಹೋಗಿಲ್ಲ? ನಾನು ಆಕೆ ಬಂದಿದ್ದೆ. ಯಾಕೆ ಬಂದಿದ್ದೆ? ನೀನು ಯಾಕೆ ಬಂದಿದ್ದೆ ಅಂತಾನೆ ಗೊತ್ತಿಲ್ವಾ? ಅಮ್ಮಲು ಹಾಂ ಆಟ ಆಡ್ತಿಲ್ಲ. ಹಾಂ, ಅದಕ್ಕೆ ನಾನು ಹಾಂ ಕೆಲಸ ಮಾಡ್ತಿದ್ದೆ. ಅವಳು ಬಿಟ್ಟು ಅಮ್ಮಲು ಬಿಟ್ಟು ಇಲ್ಲಿ ಹೋಗಬೇಕು ಅಂತ ಆಟ ಬೇಕಂತ ಇತ್ತು. ಅಮ್ಮ ಅಮ್ಮಲು ಹಲೋ, ನೀವು ಯಾಕೆ ಹೋಗಿಲ್ಲ ಪೂಜೆ ಮಾಡೋ ಹತ್ರ? ನೀನು ಯಾಕೆ ಹೋಗಿಲ್ಲ? ಹೋಗಿ ಬಂದ. ಕಾಲು ಚುಚ್ತಾಯ್ತಾ? ಚುಚ್ತಾಯ್ತಾ? ಹಾಯ್ ಮಾಡು. ಆವಾಗಲೇ ನನ್ನ ಮಗ ಏನು ಹೇಳ್ದ ಗೊತ್ತಾ? ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ರು ಆಟ ಆಡಬೇಕಾದ್ರೆ ನನ್ನ ಮಗಳು ಸ್ಲಿಪ್ಪಾಗಿ ಬಿದ್ದುಬಿಟ್ಲು ಆಯಿತಾ. ಆಗ ಅದಕ್ಕೋಸ್ಕರ ಅವಳನ್ನ ನೋಡ್ಕೋಬೇಕು ಅಂತ ಅವನು ಹೋಗ್ಲಿಲ್ವಂತೆ ಪೂಜೆ ಮಾಡೋ ಹತ್ರ. ಸೊ ಕೇರಿಂಗ್ ಬ್ರದರ್ ಅಲ್ವಾ? ಅಲ್ಲಿ ಕಾಣಿಸ್ತಾ ಇರೋ ಬೆಟ್ಟ ನೋಡೋದಕ್ಕೆ ನನಗೇನೋ ಒಂಥರ ಖುಷಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.